ಸರ್ ನೀವು? ಅಪ್ಪ ಅಮ್ಮ ಇಲ್ಲಕ್ಕ, ಯಾರು ಇಲ್ಲಕ್ಕ. ನಮಸ್ಕಾರ ಸ್ನೇಹಿತರೆ, ಜೀ ಕನ್ನಡದ ಸರಿಗಮಪ ಕಾರ್ಯಕ್ರಮ ಬಹಳ ಫೇಮಸ್ಸು. ಇದು ಅನೇಕ ಪ್ರತಿಭಾವಂತ ಗಾಯಕರನ್ನ ಗುರುತಿಸಿ ವೇದಿಕೆ ಕಲ್ಪಿಸುವಲ್ಲಿ ಎತ್ತಿದ ಕೈ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಈ ಶೋನಿಂದ ಹಲವು ಪ್ರತಿಭಾವಂತ ಗಾಯಕರು ಬೆಳಕಿಗೆ ಬಂದಿದ್ದಾರೆ. ಇದೀಗ ಶೋನ ಹೊಸ ಸೀಸನ್ ಆರಂಭವಾಗ್ತಿದೆ. ಸರಿಗಮಪ ಸೀಸನ್ 20 ಆರಂಭವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಿದೆ. ತೀರ್ಪುಗಾರರ ಸ್ಥಾನದಲ್ಲಿ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಮತ್ತು ರಾಜೇಶ್ ಕೃಷ್ಣನ್ ಇರಲಿದ್ದಾರೆ. ಈ ಸೀಸನ್ನಲ್ಲಿ ನಾದಬ್ರಹ್ಮ, ಹಂಸಲೇಖರ ಎಂಟ್ರಿ ಯಾವಾಗ ಅಂತ ಜನರು ಪ್ರಶ್ನಿಸುತ್ತಿದ್ದಾರೆ. ಕನ್ನಡದ ಸರಿಗಮಪ ಮತ್ತೆ ಶುರುವಾಗ್ತಿದೆ. ಈ ಸಲ ಹಲವು ವಿಶೇಷತೆಗಳು ಕೂಡ ಇವೆ. ಕರ್ನಾಟಕ ಹಾಗೂ ದೇಶದ ಹಲವು ಭಾಗದಿಂದ ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ. ಮೆಗಾ ಆಡಿಷನ್ಗೆ ಬರೋ ಸ್ಪರ್ಧಿಗಳ ಆಯ್ಕೆಯಲ್ಲಿ ವೀಕ್ಷಕರು ಭಾಗಿಯಾಗಿದ್ದಾರೆ. ಜೀ ಕನ್ನಡದ ಸರಿಗಮಪ ಶೋನ ಅಧಿಕೃತ ಪೇಜ್ನಲ್ಲಿ ಆಡಿಷನ್ ವಿಡಿಯೋಗಳನ್ನ ಶೇರ್ ಮಾಡಲಾಗಿದೆ. ಈ ವಿಡಿಯೋಗಳಲ್ಲಿ ಜನರಿಂದ ಅತಿ ಹೆಚ್ಚು ಲೈಕ್ಸ್ ಪಡೆದ ಸ್ಪರ್ಧಿಗಳನ್ನ ಮೆಗಾ ಆಡಿಷನ್ಗೂ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ವೀಕ್ಷಕರು ಕೂಡ ಈ ಶೋನಲ್ಲಿ ನೇರವಾಗಿ ಭಾಗಿಯಾಗ್ತಿದ್ದಾರೆ. ಅನೇಕ ಹಳ್ಳಿ ಪ್ರತಿಭೆಗಳು ಈ ಬಾರಿ ಗಮನ ಸೆಳೆದಿದ್ದಾರೆ. ಅವರಲ್ಲಿ ಒಬ್ಬರು ದ್ಯಾಮೇಶ ಕಾರಟಗಿ. ಜೀ ಕನ್ನಡ ಪ್ರಸಾರ ಮಾಡ್ತಿರೋ ಇವರ ಕತೆ ಕೇಳ್ತಾ ಇದ್ರೆ ಎಂತವರಿಗೂ ಕಣ್ಣಲ್ಲಿ ನೀರು ಬರದೇ ಇರದು. ಹೌದು, ಈ ದ್ಯಾಮೇಶ ಕಾರಟಗಿ ಭತ್ತದ ನಾಡು ಅಂತಲೇ ಹೆಸರುವಾಸಿಯಾಗಿರುವ ಕಾರಟಗಿಯ ಪ್ರತಿಭೆ. ಇವರು ಸರಿಗಮಪ ವೇದಿಕೆಯಲ್ಲಿ ಒಂದು ಸೊಗಸಾದ ಜಾನಪದ ಗೀತೆಯನ್ನ ಹಾಡಿ ಜಡ್ಜಸ್ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಸಾಮಾನ್ಯವಾಗಿ ಗಾಯಕರು ವೇದಿಕೆ ಮೇಲೆ ಹಾಡ್ತಾ ಇದ್ರೆ ವೀಕ್ಷಕರ ಬಳಗದಲ್ಲಿ ಅವರ ಮನೆಯವರು ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ತಿರ್ತಾರೆ. ಆದ್ರೆ ಈ ಗ್ರಾಮೀಣ ಪ್ರತಿಭೆ ದ್ಯಾಮೇಶ ಕಾರಟಗಿ ಹಾಡ್ತಾ ಇದ್ರೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಅವರ ಮನೆ ಮಂದಿ ಅಂತ ಯಾರೂ ಇರಲಿಲ್ಲ. ಈ ಬಗ್ಗೆ ಆಂಕರ್ ಅನುಶ್ರೀ ಪ್ರಶ್ನಿಸಿದಾಗ, ನನಗೆ ಯಾರೂ ಇಲ್ಲ, ಅಮ್ಮ ಅಪ್ಪ ಅಣ್ಣ ತಂಗಿ ಯಾರೂ ಇಲ್ಲ, ನಾನು ಒಬ್ಬನೇ ಅಂತ ದ್ಯಾಮೇಶ್ ಕಣ್ಣೀರಾಗಿದ್ದಾರೆ. ಬದುಕಿನ ನಿರ್ವಹಣೆಗಾಗಿ ಹೂವಿನ ವ್ಯಾಪಾರ ಮಾಡ್ತಿರೋದಾಗಿ ಹೇಳಿದ್ದಾರೆ. ಅವರ ಕತೆ, ಕಣ್ಣೀರು, ಸಂಗೀತದ ಮೇಲಿನ ಪ್ರೀತಿ ಕಂಡು ಅಲ್ಲಿದ್ದವರೆಲ್ಲರಿಗೂ ಕಣ್ತುಂಬಿ ಬಂದಿದೆ. ಜಡ್ಜಸ್ ಜೊತೆಗೆ ಈ ಶೋನಲ್ಲಿ ಭಾಗಿಯಾದ ಎಲ್ಲರೂ ವೇದಿಕೆಗೆ ಬಂದು ದ್ಯಾಮೇಶ್ ಅವರಿಗೆ ನಿಮ್ಮ ಜೊತೆ ನಾವಿದ್ದೇವೆ ಎಂದಿದ್ದಾರೆ. ಇದು ವೀಕ್ಷಕರ ಕಣ್ಣಲ್ಲೂ ನೀರು ತರಿಸಿದೆ. ಒಟ್ನಲ್ಲಿ ಈ ಜಗತ್ತಿನಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅಂತ ಕೊರಗೋರು ಸಾಕಷ್ಟಿದ್ದಾರೆ. ಅಂತಹದ್ರಲ್ಲಿ ಈ ಗಾಯಕನಿಗೆ ಕುಟುಂಬದವರು ಅಂತ ಯಾರೂ ಇಲ್ಲ. ಸರಿಗಮಪ ವೇದಿಕೆಯಲ್ಲಿ ನಿಂತು ತಬ್ಬಲಿಯಂತೆ ಕಣ್ಣೀರಾದ ಈ ಗಾಯಕನಿಗೆ ಜೀ ಕನ್ನಡ ಸರಿಗಮಪ ಟೀಮ್ ಕುಟುಂಬವಾಗಿ ನಿಂತದ್ದು ವೀಕ್ಷಕರ ಕಣ್ಣಲ್ಲೂ ನೀರು ತರಿಸಿದೆ. ಇದೀಗ ದ್ಯಾಮೇಶ್ಗೆ ಇಡೀ ಕರ್ನಾಟಕ ಜನತೆಯ ಪ್ರೀತಿಯ ಆಶೀರ್ವಾದ ಸಿಕ್ಕಿದೆ.